ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಹಾಗೂ ಫೇಸ್ಬುಕ್ ಕಡೆದು ಏನಾದ್ರು ಶೇರ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಗಳು ಕಳಿಸಿದ್ರೆ ಸಾಕು ವೀಕ್ಷಕರೇ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರಿಗೆ ಕಾಲ್ ಮಾಡ್ಕೋಬೇಡಿ, ಇದು ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಪ್ರತಿಯೊಂದಲ್ಲೂ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಹೇಳಿ ಸರ್, ಯಾವ್ದು ಗಾಡಿ ಸರ್ ಅದು? ಸರ್ ಆಲ್ಟೋ ಸರ್, ಇದು LXi ಮಾರುತಿ ಸುಜುಕಿ ಆಲ್ಟೋ. ಓಕೆ, ಮಾರುತಿ ಆಲ್ಟೋ LXi ವೇರಿಯಂಟ್. ಓಕೆ, ಅವು ಮಾಡಲ್ ಎಷ್ಟು ಸರ್ ಅದು? ಸರ್ ಮಾಡಲು 2007 ಮಾಡಲು. ಹ್ಞೂ. ನಾವು 4th ಓನರು. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 2 ರನ್ನಿಂಗ್ ಇದ್ದಾವೆ. ಈಗ ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡಿ ಸರ್ ಇದು? 90,000 ಚಿಲ್ಲರೆ ಹೊಡೆಯುತ್ತೆ ನೋಡ್ರಿ. ಬರೀ 90,000 ಚಿಲ್ಲರೆ ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆಯಾ? ಹ್ಞೂ ಸರ್, ಎಲ್ಲ ಶೋರೂಮ್ ಹಿಸ್ಟ್ರಿ, ಶೋರೂಮ್ ಮೇಂಟೆನೆನ್ಸ್ ಎಲ್ಲ A to Z ಶೋರೂಮ್ನಾಗೆ ಸರ್ವಿಸ್ ಆಗಿರೋದು. ಓಕೆ, ಅಂದರೆ ಈಗ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲ ಶೋರೂಮಲ್ಲೇ ಸರ್ವಿಸ್ ಆಗಿದೆ? ಹಾಂ, ಇಲ್ಲೇ ನಮ್ದು. ಹ್ಞೂ ಸರ್, ಹೌದು. ಓಕೆ. ಅವ್ರು ಓನರು ಫಸ್ಟಿಗೆ ನಮಗೆ ಕೊಟ್ಟರು, ಅವರು ಶೋರೂಮಾಗೆ ಮಾಡಿಸಿರೋದು, ನಾವು ಶೋರೂಮ್ನಾಗೆ ಮಾಡಿಸಿರೋದು. ಓಕೆ. ಹ್ಞೂ. ಓಕೆ, ಈಗ ಟೈರ್ ಪರ್ಸೆಂಟೇಜ್ ಚೆನ್ನಾಗಿದಾವ? ಟೈರ್ ಎಲ್ಲ ಒಂದು 70-80% ಮೇಲೆ ಇದೆ ನೋಡಿರಿ ಸರ್, ಎಲ್ಲ 4. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಆಗಿದೆ ಸರ್ ಅದು? ಸರ್ ಶೋರೂಮಿಂದ ಏನು ಪೇಂಟ್ ಬಂತಲ್ಲ ಅದೇ ಪೇಂಟಲ್ಲೇ ಇರೋದು. ಓಕೆ, ಏನು ರಸ್ಟು ಆ ಥರ ಏನಿಲ್ಲ? ಇಲ್ಲ ಸರ್, ಆ ಥರ ಒರಿಜಿನಾಲಿಟಿ ಇದೆ. ಓಕೆ. ಒಳಗಡೆ ಎ ಸಿ ಬರೋಲ್ಲ, ಇದು ಸೀಟ್ ಕವರೆಲ್ಲ ಹೋಗಿದಾವ? ಹ್ಞೂ ಸರ್, ಸೀಟ್ ಕವರೆಲ್ಲ ಹೊಸವಿದ್ದಾವೆ. AC ಅಂದರೆ ಹೀಟ್ರ್ ಗಾಡಿ ಬರುತ್ತೆ ಅಷ್ಟೇ, ಪವರ್ ಸ್ಟೇರಿಂಗ್ ಇದೆ. ಹ್ಞೂ. ಹ್ಞೂ. ಓಕೆ, ಅಂದರೆ ಈಗ ತೊಗೊಂಡು ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲವ ಸರ್ ಗಾಡಿದು? ರೀಸೆಂಟಾಗಿ ಎಲ್ಲ ಆಯಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ. ಹ್ಞೂ. ಎಲ್ಲ ಸುಮ್ಮನೆ ಇವ್ರು ತಗೊಂಡೋಗಿ ಗಾಡಿ ಯಾರು ತಗೊಂತಾರೋ ಸುಮ್ಮನೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡೆಯೋದು ಅಷ್ಟೇ, ಏನು ಕೆಲಸ ಮಾಡಿಸೋದು ಏನಿಲ್ಲ. ಹ್ಞೂ ಹ್ಞೂ. ಹ್ಞೂ. ಓಕೆ, ಇವಾಗ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹ್ಞೂ ಸರ್, ನಮ್ಮ ಕಡೆ ಇದೆ, ನಾವು ಓನರು. ಹ್ಞೂ. ಹ್ಞೂ. ಗಾಡಿ ಇರೋದು ಎಲ್ಲಿ ಸರ್ ಇದು? ಇದು ದಾವಣಗೆರೆ ಸಿಟಿ ಅಲ್ಲಿ ಸರ್ ಇರೋದು. ದಾವಣಗೆರೆ ಸಿಟಿ ಬಂದರೆ ಗಾಡಿ ಸಿಗುತ್ತಾ? ಹಾಂ, ಸಿಟಿ ಬಂದರೆ ಸಿಗುತ್ತೆ ಸರ್, ಬಸ್ ಸ್ಟಾಪ್ ನಿಯರೇ ಇರೋದು ಮನೆ. ಹಾಂ ಹಾಂ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1,28,000 ಹೇಳ್ತೀವಿ. 1,28,000 ಹೇಳ್ತಿದ್ದೀರಾ? ಹ್ಞೂ. ಅದರಲ್ಲೂ ಕಡಿಮೆ ಆಗುತ್ತಾ? ಹ್ಞೂ ಸರ್, ಹೆಚ್ಚು ಕಮ್ಮಿ ಬಂದರೆ ಮಾತಾಡ್ತೀನಿ. ಓಕೆ ಸರ್, ನಂಬರ್ ಇದೆ ಹಾಕಿರಲಾ? ಹ್ಞೂ ಸರ್, ಇದೇ ನಂಬರ್. ಸರಿ ಸರ್, ಓಕೆ.